ಹಾಯ್ ವೆಲ್ಕಮ್ ಟು ದ ಭೂಮಿ ವ್ಲಾಗ್. ಸೊ ಇದು ಬಂದು ಈ ವಿಡಿಯೋ ಮಾಡ್ತಿರೋದು ನಾನು ಶುಕ್ರವಾರಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದದ್ದು. ಲಕ್ಷ್ಮಿ ಕೂರಿಸ್ಬೇಕನ್ನೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಲಕ್ಷ್ಮಿ ಕುಂಡ್ರಿಸೋಣ ಅನ್ನೋದು ಒಂದು ಕಡೆ ಏನೋ ಆಸೆ. ಬಟ್ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದೊಂದು ಸೋಂಬೇರಿತನ. ಬಟ್ ಆದ್ರೂ ಇವರು ನಮ್ಮಮ್ಮನ ಮೇಲೆ ಕೂರಿಸಿದ್ನಲ್ಲ, ಆ ಥರ ಕೂರಿಸು ಚೆನ್ನಾಗಿರುತ್ತೆ ಅಂತ ಅಂದರು. ಓಕೆ ಆಯಿತು ನಡೀರಿ ಅಂತ ಅಂದ್ಬಿಟ್ಟು ಕನಕಪುರ ಹೊರಟೆ. ಯಾಕಂದರೆ ಅವ್ರಿಗೆ ಇನ್ನು ಫ್ರೀ ಇರಲ್ಲ ಅವರು. ಸೊ ಅವ್ರು ಫ್ರೀ ಇದ್ದಾಗ ನಾನು ಏನು ಬೇಕಾದ್ರೂ ತೊಗೋಬೋದು. ಅವ್ರ ಕೆಲಸ ಇದ್ದಾಗ ನಾನು ಕೆಲಸ ಹೇಳೋಕ್ಕಾಗಲ್ಲ. ಸೊ ನನ್ನ ಮಗಳೂ ಸ್ಕೂಲಿಂದ ಬಂದಳು, ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವಳನ್ನ ಸ್ವಲ್ಪ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋದೆ. ಹೋಗ್ತಾ ದಾರಿಲಿ ವೆಲ್ಕಮ್ ಟು ದ ಮಮ್ಮಿ ಬ್ಲಾಗ್ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ಲು. ABCD 1 2 3 ಎಲ್ಲ ಹೇಳ್ಕೊಂಡು ಹೊರಟ್ಲು. ನಮ್ಮೂರಿಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಏನು ಸಿಗುತ್ತೋ ಬಿಡುತ್ತೋ, ಮಾತ್ರ ರೋಡ್ ಮಾತ್ರ ಚೆನ್ನಾಗೈತೆ. ಜೊತೆಗೆ ಆ ಮರ ಗಿಡ ನೋಡೋಕ್ಕೆ ಒಂದು ಚೆಂದ, ಶುದ್ಧವಾದ ಗಾಳಿ, ನೇಚರ್ ಸೂಪರ್. ಈಗ ಹೊರಟಾದ್ಮೇಲೆ ಏನೇನು ತೊಗೊಂಡಿದ್ದೀನಿ ಅನ್ನೋದು ಯಾವುದೂ ಕ್ಯಾಪ್ಷನ್ ಮಾಡಿಲ್ಲ. ಅದು ಪಾರ್ಟ್ 2 ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಯಾಕಂದರೆ ಜಸ್ಟ್ ಫಾರ್ ಇದು ಏನೇನು ಬೇಕು ಅಂತ ತೊಗೊಂಡಿದ್ದಲ್ಲ, ಬಟ್ಟೆ ತರೋಕ್ಕಂತ ಹೋಗಿದ್ದು. ಬಟ್ಟೆ ತೊಗೊಬರಬೇಕು ಅಂತ ಹೋಗಿದ್ದು. ನನ್ನ ತಂಗಿದು ಬರ್ಡೇ ಇತ್ತು. ಸೊ ಅವಳಿಗೊಂದು ಜೊತೆ ಬಟ್ಟೆ ತೊಗೊಂಡು ಬರೋಣ. ಹಂಗೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ಹೊಲಿಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅದನ್ನು ಈ ಸತಿ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾಯಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವಳಿಗೆ ಹೊಲಿಬೇಕು ಅಂದ್ಕೊಂಡೆ, ಆಗಿಲ್ಲ. ಅದಕ್ಕೆ 1ಕ್ಕೆ 2 ಫ್ರಾಕ್ ತೊಗೊಟ್ಟೆ. ಅವಳಿಗೊಂದು ಜೊತೆ ಚೂಡಿದಾರ್ ತೊಗೊಟ್ಟೆ. ನನ್ನ ಗಂಡಂಗೆ ಇಷ್ಟ ಆಯಿತು ನನಗೆ ಅಂದ್ಬಿಟ್ಟು, ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ನನಗೆ ಇಷ್ಟ ಆಯಿತು ಅಂದ್ಬಿಟ್ಟು ಅವ್ರಿಗೆ 2 ಶರ್ಟ್ ತೊಗೊಂಡೆ. ನನಗೇನು ತೊಗೊಂಡಿಲ್ಲ. ಸೊ ಹಿಂಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಯಾಕಂದರೆ ನನ್ನ ಹತ್ರ ಇರೋದನ್ನೇ ಹಾಕೋತೀನಿ, ಇಂಟ್ರೆಸ್ಟ್ ಇಲ್ಲ ಬಟ್ಟೆ ಮೇಲೆ ಹಾಕೋ ಇತ್ತೀಚೆಗೆ. ಸೊ ಹಿಂಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಶಾಪಿಂಗ್ ಮಾಡ್ಕೊಂಡು ಬಂದಾದಮೇಲೆ ಫಸ್ಟು ಡ್ರೆಸ್ಗೆ ಹೋಗಿದ್ದು ಶಾಪಿಂಗ್ ಮಾಡೋಕ್ಕೆ. ನಾನು ಲಕ್ಷ್ಮಿ ಹೇಗೆ ಕೂರಿಸ್ತೀನಿ ಅಂತ ಪಾರ್ಟ್ 2 ವೀಡಿಯೋದಲ್ಲಿ ನೋಡೋರಂತೆ. ಏನೇನು ತಂದಿದ್ದೀನಿ ಅಂತ ಅದನ್ನು ತೋರಿಸಲ್ಲ, ಹಬ್ಬದ ದಿವಸನೇ ತೋರಿಸ್ತೀನಿ ನನ್ನ ತಂದಿರೋ ಐಟಮ್ಸ್ನ. ಇಲ್ಲಿಂದ ಪಕ್ಕದಲ್ಲಿ ಅಂಗಡೀಲಿ ಇನ್ನೊಂದು ಇತ್ತು. ಸೊ ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಳ್ಳೋಣ ಅಂತ ಹೋಗಿದ್ದು. ಸೊ ಅದನ್ನೆಲ್ಲ ಕ್ಯಾಪ್ಷನ್ ನಾನು ಮಾಡ್ಕೊಂಡಿಲ್ಲ, ಅಲ್ಪ ಸ್ವಲ್ಪ ಮಾಡ್ಕೊಂಡು ನನ್ನ ಮಗಳು ತುಂಟಾಟ ಆಡ್ತಿದ್ದು ಅಷ್ಟೇ. ಹಾಕೋ ಕೊಡಿ. ಅಯ್ಯಯ್ಯ, ಹಾಕೋ ತಗೋ, ಎತ್ಕೋ. ಅದೇ ಇಷ್ಟ ಆಯ್ತಾ, ಬೇರೆದು ಇಷ್ಟ ಆಯ್ತಾ ನೋಡು. ಇಲ್ಲಿ ಚೆನ್ನಾಗೈತೆ ಚಿಟ್ಟೆದು. ಸೊ ಫಸ್ಟ್ ಟೈಮು ಲಕ್ಷ್ಮಿ ಕೂರಿಸ್ಬೇಕು ಅಂತ ಅಂದ್ಕೊಳ್ಳೋದ್ರಿಂದ ಪ್ರತಿಯೊಂದು ಐಟಮ್ಸು ಎಲ್ಲ ಹೊಸದೇ ತಗೊಂಡೆ ಲಕ್ಷ್ಮಿಗೆ ಅಂತ. ದೇವ್ರ ಫೋಟೋ ಹತ್ರ ಇಕ್ಕಿರೋದು ಇಲ್ಲ ಯೂಸ್ ಮಾಡಿರೋದು ಮತ್ತೆ ಯೂಸ್ ಮಾಡೋದು ಬೇಡ, ರೀಯೂಸ್ ಮಾಡೋದು ಬೇಡ ಅಂತ ಪ್ರತಿಯೊಂದು ಎಲ್ಲ ಹೊಸ ತಗೊಂಡೆ. ಅಲ್ಲಿ ಪೊಲೀಸವ್ರು ಹಿಡಿತವ್ರು ಅಂದ್ಬಿಟ್ಟು ನಮ್ಮ ಸ್ಕೂಲ್ ರೋಡಲ್ಲಿ ಕರ್ಕೋದ್ರು ನನ್ನ. ಇದು ನಮ್ಮ ಸ್ಕೂಲು, ನಾನು ಓದಿದ ಸ್ಕೂಲು, ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಆಗುತ್ತೆ. 8 to 10th. ಸೊ ಈ ರೋಡಲ್ಲಿ ತುಂಬ ಮೆಮೊರೀಸ್ ಐತೆ. 3 ವರ್ಷ ಓದಿದ್ದೀನಿ. ಸೊ ಈ ರೋಡಲ್ಲಿ ಎಷ್ಟು ಓಡಾಡಿದ್ದೀನಿ, ತುಂಬ ಮೆಮೊರೀಸ್ ಐತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಹೋಗಿ ಅಲ್ಲಿ ಏನೋ ತೊಗೋಬೇಕಾಗಿ ತೊಗೊಂಡು ರಿಟರ್ನ್ ಊರಿಗೆ ಹೊರಟೆ. ಇದು ನಮ್ಮ ಕನಕಪುರ. ಸೊ ನಮ್ಮ ಕನಕಪುರ ಎಷ್ಟು ಚೆಂದ ಅಲ್ವಾ. ನಾವು ಕನಕಪುರದಲ್ಲಿ ಹುಟ್ಟಾಗ ನಾನು ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾಕೆಂತ ಕೇಳಬೇಡಿ, ಗೊತ್ತಿಲ್ಲ. ಎಲ್ಲೂ ನಂಗೆ ಅಷ್ಟೊಂದು ಕಂಫರ್ಟ್ ಫೀಲ್ ಕೊಡಲ್ಲ ಕನಕಪುರ ಕೊಟ್ಟಂಗೆ. ಎಷ್ಟೇ ಚೆನ್ನಾಗಿರೋ ಊರುಗಳು ಹೋಗ್ಬಿಟ್ಟು ಬಂದ್ರೂ ಕನಕಪುರಕ್ಕೆ ಬಂದರೆ ಏನೋ ಒಂಥರ ಖುಷಿ, ಆನಂದ. ಅಲ್ಲಿ ಪಾನಿಪುರಿ ಬೇಕು ಅಂದ ನನ್ನ ಮಕ್ಕಳು. ಪಾನಿಪುರಿ ತಗೋತಿದ್ರು ಅವರಪ್ಪ. ನಾನು ಅವಳೇನೋ ಮಾಡ್ತಾಯಿದ್ಲು, ರೀಡಿಂಗ್ ಟೇಬಲ್ ಅದು ಮೇ ಬಿ, ಅದನ್ನು ಎತ್ಕೊಂಡು ಇದು ಮಾಡ್ತಿದ್ಲು. ಅಮ್ಮ ನಮ್ಮನೇಲಿ ಆಯ್ತಲ್ಲ, ಏನಕ್ಕೆ ಹಂಗೆ ಮಾಡ್ತಿದ್ದೇನೆ ಅಂತ ಅಂತಿದ್ರು. ಅದು ತಗೊಂಡಿರೋ ಓನರಲ್ಲೇ ಪಾನಿಪುರಿ ತಿನ್ಕೊಂಡು ಕೂತವ್ರೆ. ಅಪ್ಪ ಮಗಳು ನೋಡಿದ್ರೆ ಹಂಗೆ ಆಡ್ತವ್ರೆ. ತೀಟೆ ಅಂದರೆ ತೀಟೆ. ಸೊ ಅಲ್ಲಿಂದ ಬಂದು ಪಾನಿಪುರಿ ಅಂದರೆ ತಿನ್ಬೋದಿತ್ತು ರೋಡಲ್ಲಿ, ಅಂದರೆ ನನ್ನ ತಂಗಿ ಒಬ್ಬಳು ಮಿಸ್ ಆಗ್ತಾಳಲ್ವಾ. ಸೊ ಮನೇಲಿ ಕೂತ್ಕೊಂಡು ತಿನ್ನೋಂಥ ಫೀಲ್ ಬರಲ್ಲ ಅಂದ್ಬಿಟ್ಟು ಮನೆಗೆ ಬಂದು ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರ ಟೈಮಲ್ಲಿ ಅಪ್ಪ ಮಗಳು ಹಿಂಗೆ ಆಡ್ತಿದ್ರು. ಅಪ್ಪ ಮಗಳಿಗೆ ತುಂಟಾಟ ಆಡ್ತಿದ್ರು. ಸೊ ಲಾಸ್ಟ್ ವಿಡಿಯೋ ಅಲ್ಲ. ಸೊ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ ಶುಕ್ರವಾರದವರೆಗೂ. ಶುಕ್ರವಾರ ಆದಷ್ಟು ನಾನು ಸಂಜೆನೇ ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಶನಿವಾರ ಮಾರ್ನಿಂಗ್ ಆದರೂ ಹಾಕ್ತೀನಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ಸೊ ಪ್ಲೀಸ್ ಸಪೋರ್ಟ್. ಟೇಕ್ ಕೇರ್. ಬಾಯ್.
ಮೊದಲ ದಿನವೇ ಮರುಳು ಹಿಡಿಸಿದೆ ಹೇಗೆ ಕೊನೆಯವರೆಗೂ ವಾಸಿಯಾಗದ ಹಾಗೆ ನಾ ಖಾಲಿ ಇರುವೆ ಕಾಯೋ ಕೆಲಸ ನೀಡು ನೀ ನನ್ನ ಮನೆಯ ತುಳಸಿ ಗಿಡವ ಕಾಪಾಡು ಮುದ್ದು ಗುಮ್ಮ ನೀನೇನೆ ಮುದ್ದು ಮಾಡೋ ಆಸೆ ನಂಗೆ ನಿನ್ನನ್ನೇ ಮುದ್ದು ಗುಮ್ಮ ಇದು ಸೊ ಕಾಲೇಜಿಂದ ಬಂದು ನನ್ನ ತಂಗಿ ಗಿಫ್ಟ್ ಓಪನ್ ಮಾಡಿ ನೋಡ್ತಾ ಇದ್ಲು. ನೋಡಾದ್ಮೇಲೆ ಓಕೆ ಸಂಜೆ ಈವ್ನಿಂಗ್ ಆಯಿತು. ನನ್ನ ತಮ್ಮಂಗೆ ಹೇಳಿ ಕೇಕ್ ತರಿಸ್ದೆ. ಕೇಕ್ ತಂದು ಸೊ ಅದನ್ನೆಲ್ಲ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟೆಲ್ಲ ಓಪನ್ ಮಾಡ್ತಾ ಇದ್ದೆ. ಸೊ ಓಪನ್ ಮಾಡಿಕೊಂಡು ಕೇಕ್ನ ಟೇಬಲ್ ಮೇಲೆ ಇಕ್ತೆ. ಟೇಬಲ್ ಮೇಲೆ ಇಕ್ಕಿ ಸೊ ಅದಕ್ಕೆಲ್ಲ ಫ್ಲವರ್ ಡೆಕೋರೇಷನ್ ಕ್ಯಾಂಡಲ್ ಡೆಕೋರೇಷನ್ ಮಾಡ್ಕೊಂಡು ಸಿಂಪಲ್ಲಾಗಿ ಅಂದ್ಬಿಟ್ಟು ಗ್ಲಾಸಲ್ಲಿ ನೀರು ಹಾಕಿ ಕ್ಯಾಂಡಲ್ ಹತ್ತಿಸಿ ಇಕ್ಕೊಂಡೆ. ಸಿಂಪಲ್ಲಾಗಿರೋ ಯೂನಿಕಾಗಿ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಕ್ಯಾಪ್ಷನ್ ಮಾಡಿರೋಳು ವಿಡಿಯೋ ನನ್ನ ಮಗಳು. ಸೊ ಅದಕ್ಕೆ ಅವಳು ಬೆರಳೆ ಕಾಣಿಸ್ತೈತೆ. ಸೊ ಸ್ವಲ್ಪ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲ್ ಟಚಪ್ ಬಂದು ಹೀಗಿತ್ತು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಅಲ್ಲ ಇವಾಗ ಹಾಡು ಎಲ್ಲಿಂದ ಕಲಿತೆ ನಾನು ನಿನ್ನಿಂದಾನೆ ಸೋಲೋದು ನಿನಗೆ ಮಾತ್ರ ಹೃದಯವು ಬಾಗೋದು ನನ್ನ ಪುಟ್ಟ ಲೋಕ ನೀನು ಬಂದ ಮೇಲೆ ರಂಗಾಗಿದೆ ಹಾಡಲ್ಲಿ 100 ಪಾರಿವಾಳ ಹಾರಿದೆ ನನ್ನ ನೋಡಿಕೊಳ್ಳೋದಕ್ಕೆ ಒಂದು ಮುತ್ತು ಜೀವ ಇದೆ ಹಾಡಲ್ಲಿ 100 ಪಾರಿವಾಳ ಹಾರಿದೆ Anti-heroes never die, no question about those who will rise. ಲೈಕ್ ಆ್ಯಂಡ್ ಶೇರ್ ಕಮೆಂಟ್. ಏನಾದ್ರು ತಪ್ಪಾಗಿದ್ದರೆ ಹೇಳಿ. ಸೊ ತಿದ್ಕೋತೀನಿ.